ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಯಿಂದ ನಿಮ್ಮ ಕಿಡ್ನಿಗೆ ಅಥವಾ ಯೂರಿನರಿ ಸಿಸ್ಟಮ್ ಅಂದರೆ ನೀವು ಯೂರಿನ್ ಬರುವಂಥ ಜಾಗದಲ್ಲಿ ಆಗುವಂಥ 7 ತೊಂದರೆಗಳು ನಾನು ಹೇಳ್ತೇನೆ. ಅದನ್ನು ದಯವಿಟ್ಟು ಗಮನ ಇಟ್ಟು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಫೈಮೋಸಿಸ್ ಅಂಥೇಳಿ, ಅಂದರೆ ನೀವು ಯೂರಿನ್ ಹೋಗುವಂತಹ ಜಾಗದಲ್ಲಿ ಮುಂದ್ಗಡೆ ಇರುವಂಥ ಸ್ಕಿನ್ ತುಂಬ ಸಣ್ಣ ಇರುತ್ತಂತೆ. ನೀವು 100 ಜನ ಡಯಾಬಿಟಿಸ್ ಪೇಷಂಟ್ ನೀವು ನೋಟ್ ಮಾಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ 90% ಜನಕ್ಕೆ ಈ ತೊಂದರೆ ಇರುತ್ತೆ. ಅದನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡಿರ್ತಾರೆ. ಎರಡನೇದು ಬಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಂದರೆ ಇಲ್ಲಿ ನಿಮಗೆ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ನಿಮಗೆ ಯೂರಿನ್ ಚೀಲ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಕಿಡ್ನಿ ಇನ್ಫೆಕ್ಷನ್ ಆಗುವಂಥವು ಈ ತೊಂದರೆಗಳು ಆಗ್ತಾ ಇರುತ್ತೆ ಡಯಾಬಿಟಿಸ್ ಇರೋರಲ್ಲಿ. ಮೂರನೇದು ಬಂದು ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಅಂದರೆ ನಿಮಗೆ ಪ್ರಾಸ್ಟೇಟ್ ಆರ್ಗನ್ನಲ್ಲಿ ಕ್ಯೂ ತುಂಬಿಕೊಳ್ಳುವಂಥದ್ದು, ಕಿಡ್ನಿಯಲ್ಲಿ ಕ್ಯೂ ತುಂಬಿಕೊಳ್ಳುವಂಥದ್ದು, ಮತ್ತು ಕೆಲವರಲ್ಲಿ ನಾವು ರೀನಲ್ ಪ್ಯಾಪಿಲರಿ ನೆಕ್ರೋಸಿಸ್ ಅಂತ ಹೇಳ್ತೇವೆ. ಅಂದರೆ ಕಿಡ್ನಿಯಲ್ಲಿ ಟಿಶ್ಯೂ ಸ್ಲಫ್ ಆಗಿ ಹೊರಗಡೆ ಕೆಳಗಡೆ ಬರ್ತಾ ಇರುತ್ತೆ. ಈ ತೊಂದರೆಗಳು ಆಗುತ್ತೆ. ನಾಲ್ಕನೇದು ಬಂದು ಸೆಕ್ಷುವಲ್ ಡಿಸ್ಫಂಕ್ಷನ್, ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್, ಅಂದರೆ ನಿಮ್ಮ ನಿಮರುವಿಕೆಯಲ್ಲಿ ತೊಂದರೆ ಇರುವಂಥದ್ದು ಅಥವಾ ಪ್ರಿಮೆಚರ್ ಎಜಾಕ್ಯುಲೇಷನ್ ಅಂತ ಹೇಳ್ತೇವೆ, ನಿಮಗೆ ಶೀಘ್ರ ಸ್ಖಲನ ಆಗುವಂಥದ್ದು. ಈ ತೊಂದರೆಗಳು ನಾವು ಸರ್ವೇ ಸಾಮಾನ್ಯ ನೋಡ್ತಾ ಇದ್ವಿ. ಐದನೇದು ಬಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನು ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಯಂಗ್ಸ್ಟರ್ಸಲ್ಲಿ ಮೇಲ್ ಇನ್ಫರ್ಟಿಲಿಟಿ, ಅಂದರೆ ಪುರುಷರಲ್ಲಿ ಬಂಜೆತನ ಆಗ್ತಿರೋದು ಡಯಾಬಿಟಿಸ್ ಒಂದು ಮೂಲ ಕಾರಣ ಆಗ್ತಾಯಿದೆ. ಮತ್ತು ಆರನೇದು ಬಂದು ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥದ್ದು. ಕಿಡ್ನಿಯಲ್ಲಿ ಸ್ಟೋನ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಕಿಡ್ನಿ ಇನ್ಫೆಕ್ಷನ್ ಆಗೋದ್ರಿಂದ ಅದರಿಂದ ನಿಮಗೆ ಸೆಕೆಂಡರಿ ಕಿಡ್ನಿ ಸ್ಟೋನ್ಸ್ ಆಗ್ತಾಯಿದೆ. ಏಳನೇದು ಬಂದು ತುಂಬ ನೆಗ್ಲೆಕ್ಟೆಡ್ ಪೇಷಂಟ್ಸ್, ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಇರೋರಲ್ಲಿ ಕಿಡ್ನಿ ಫೇಲ್ಯೂರ್ ಆಗುವಂಥದ್ದು. ಈ ಎಲ್ಲ ತೊಂದರೆಗಳು ಡಯಾಬಿಟಿಸ್ನಿಂದ ಆಗ್ತಾಯಿದೆ.